ನಮ್ಮ ಹಳ್ಳಿ ಸೊಗಡಿನ್ಯಾಗ ಜ್ವಾಳದ ಅಳ್ಳು ನಾಗಪ್ಪನ ಹಬ್ಬದಾಗ ಪಂಚಮಿಗೆ ಮಾಡೋ ಈ ಸಾಂಪ್ರದಾಯಿಕ ರೆಸಿಪಿ ವಿಶೇಷ ಐತೆ ನೋಡ್ರಿ. ಮತ್ತು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ನಮಸ್ಕಾರ ರೀ ಎಲ್ಲರಿಗೂ. ಪ್ರತಿಭಾ ಹಳ್ಳಿ ಲೋಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ರೀ. ಇವತ್ತು ನಾ ಮಾಡಾಕತ್ತಿರೋ ಜ್ವಾಳದ ಅಳ್ಳು ರೆಸಿಪಿನ ನಮ್ಮ ಹಳ್ಳಿ ಕಡೆ ಈ ರೆಸಿಪಿ ಪಂಚಮ್ಯಾಗ ಮಾಡಾಕಬೇಕು ನೋಡ್ರಿ. ಯಾಕಂದ್ರೆ ಇವು ನಾಗಪ್ಪನ ಹಲ್ಲಂತ ಇದು ನಮ್ಮ ಕಡೆ ನಂಬುವಂಥ ಒಂದು ಪದ್ಧತಿ ಐತ್ರಿ. ಹಿಂಗಾಗಿ ನಾನು ಜ್ವಾಳದ ಹಳ್ಳು ಮಾಡೋದು ಹೆಂಗಂತ ತೋರ್ಸಾತೀನಿ ರೀ. ನಮ್ಮ ಹಳ್ಳಿ ಕಡೆ ಹಬ್ಬ ಅಂದ್ರೆ ಬರೀ ಪೂಜೆ ಅಷ್ಟ ಅಲ್ಲ ರೀ, ಮನೆಯವರೆಲ್ಲರೂ ಕೂಡ್ಕೊಂಡು ದೇವ್ರ ಪೂಜೆ ಮಾಡಿ ದೇವ್ರಿಗೆ ನೈವೇದ್ಯ ಹಿಡಿದು ದೇವ್ರಿಗೆ ನಾಗಪ್ಪಂಗೆ ಹಾಲು ಒಯ್ದು ಮತ್ತು ಸಿಹಿ ತಿಂಡಿ ಮಾಡಿರ್ತಾರೆ, ಉಂಡಿ ತಿನ್ಕೊಂಡು ಜೋಕಾಲಿ ಆಡೋದು ನಮ್ಮ ಹಳ್ಳಿ ಕಡೆ ಒಂಥರ ಸೂಪರ್ ನೋಡ್ರಿ. ಈ ಪಂಚಮಿ ಹಬ್ಬ ಬಂತು ಅಂದ್ರನ ಜೊತೆಗೆ ಕೆಲವೊಂದಿಷ್ಟು ಸಣ್ಣ ಸಣ್ಣ ಹುಡುಗರು ಜೋಕಾಲಿ ಸ್ಪರ್ಧೆ ಇಡ್ತಾರೆ, ಇಲ್ಲ ಯಾಕಂದ್ರೆ ಏನಾರ ಆಟದ ಸ್ಪರ್ಧೆ ಥರ ಇಟ್ಟು ಅದು ಒಂಥರ ಹಬ್ಬದ ಖುಷಿನ ಊರು ತುಂಬ ಹಂಚ್ತಾರೆ. ಏನ ಅಂದರೂ ಯಾವುದೇ ಹಬ್ಬ ಆಗಲಿ ನಮ್ಮ ಹಳ್ಳಿ ಕಡೆ ಮಾಡೋ ಹಬ್ಬನ ಚಂದ ಅಲ್ಲ ರೀ. ನಿಮಗೆ ಹೆಂಗೆ ಅನ್ನಿಸ್ತೈತೆ ರೀ ಹೇಳ್ರಿ ನನಗೆ ಕಮೆಂಟ್ನಾಗ. ಮೊದಲಿಗೆ ನಾನಿಲ್ಲೇ ಜ್ವಾಳದ ಹಳ್ಳು ಮಾಡಾಕ ಒಂದು ಬಟ್ಲ ಜ್ವಾಳ ತೊಗೊಂಡ್ರಿ. ಅವನ್ನ ಸ್ವಚ್ಛಗೊಳಿಸ್ಕೊಂಡು ಅವನ್ನ ಒಂದು ಬಾಳ್ಗ್ಯಾಗ ಹುರಿಯಾಕತ್ತೀನಿ ರೀ. ಇವನ್ನ ಮೊದಲಿಗೆ ನಾವು ಒಲೆ ಮ್ಯಾಗ ಹುರಿಬೇಕ್ರಿ. ಒಲೆ ಮ್ಯಾಗ ಹುರಿದ್ರನ ಬೇಷಂಗ ಹಳ್ಳಿ ಹೇಳ್ತಾವು. ಒಂದೇ ಸಮಾನಾಗಿ ಜೋರಾಗ ಉರಿ ಇಟ್ಕೊಂಡು ಹೊಳ್ಳಂಬಳ್ಳ ಇಲ್ಲೇ ನಾವು ವಿಡಿಯೋದಾಗ ಕಾಣಿಸತ್ತಲ್ಲ ಹಿಂಗೆ ಹೊಳ್ಳಂಬಳ್ಳ ಕೈಯಾಡ್ಸೋದಂತ ಇರ್ಬೇಕ್ರಿ. ಒಟ್ಟ ಕೈಯಾಡ್ಸೋದು ನಿಲ್ಸಕ್ಕೆ ಹೋಗ್ಬಾರ್ದ್ರಿ. ನಿಲ್ಸಿದ್ವಿ ಅಂತಂದ್ರೆ ಹೊತ್ತಾವು ನೋಡ್ರಿ. ಇಲ್ಲೇ ವಿಡಿಯೋದಾಗ ಕಾಣಿಸಾಕತ್ತಿರ್ಬೋದು ಒಂದೊಂದು ಜ್ವಾಳದ ಹಳ್ಳು ಏಳಾಕತ್ತವು. ಇವು ಅಷ್ಟು ಎಂಥ ಚಂದ ಹೇಳ್ತಾವಂದ್ರೆ ನೋಡ್ರಿ. ಇವು ಜ್ವಾಳ ನಾರ್ಮಲಾಗಿ ನಮ್ಮ ಕಡೆ ಸಿಗುವಂಥ ಜ್ವಾಳನ ತೊಗೊಂಡಿನಿ. ಮತ್ತು ಹಳ್ಳಿನ ಜ್ವಾಳ ಅಂತಂದು ಸ್ಪೆಷಲಾಗಿ ಬೇರೆ ಜ್ವಾಳನೂ ಸಿಗ್ತಾವೆ. ನನಗೆ ಆ ಜ್ವಾಳ ಸಿಕ್ಕಿದ್ದಿಲ್ಲ, ಹೀಗಾಗಿ ನಮ್ಮ ಮನ್ಯಾಗಿರೋ ಜ್ವಾಳನ ನಾವು ಹೊಲದಾಗಿ ಬೆಳೆದಿರೋವಂಥ ಜ್ವಾಳನ ತೊಗೊಂಡು ಹಳ್ಳಿ ಎಳ್ಸಾಕತ್ತೀನಿ ನೋಡ್ರಿ. ಇಲ್ಲಿ ಕಾಣಿಸ್ತೈತಲ್ಲ ವಿಡಿಯೋದಾಗ ಹಿಂಗೆ ಹೊಳ್ಳಂಬಳ್ಳ ಕೈಯಾಡಿಸ್ಕೊಂತ ಇರ್ಬೇಕ್ರಿ. ಉರಿ ಮಾತ್ರ ಒಟ್ಟ ತಪ್ಸಾಕನ ಹೋಗಬಾರ್ದು. ಒಲಿ ಇದು ನಮ್ಮ ಹೊಲದಾಗ ಬೆಳೆದಿರುವಂಥ ಯಾವುದೇ ಆಗಲಿ ರೀ, ಜ್ವಾಳನ ಆಗಲಿ ಗೋಧಿ ಆಗಲಿ ಅಥವಾ ಹೆಸರು ಉದ್ದು ಏನೇ ಆಗಲಿ ಅದನ್ನು ನಾವು ಪರ್ಸ್ನಲಿ ಯೂಸ್ ಮಾಡ್ತೀವಿ ಅಂದ್ರೆ ಒಂದು ವಿಶೇಷವಾದಂತಹ ಹೆಣ್ಮಕ್ಳಿಗೆ ಆ ಖುಷಿ ಇರ್ತೈತೆ ರೀ. ಗಂಡು ಮಕ್ಳು ಅಷ್ಟೊಂದು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಂಗಿಲ್ಲ. ಆದರೆ ಹೆಣ್ಮಕ್ಳಿಗೆ ನಮ್ಮ ಹೊಲದಾಗ ಬೆಳೆದಿದ್ವಲ್ಲ ಇವು ಅನ್ನೋ ಒಂದು ಭಾವನೆ ಇರ್ತೈತಿ, ವಿಶೇಷವಾದಂಥ ಖುಷಿ ಇರ್ತೈತಿ, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಅಂತಾರಲ್ರಿ, ಆ ಫೀಲು ಹೆಣ್ಮಕ್ಳಿಗೆ ಇರ್ತೈತಿ ನೋಡ್ರಿ. ಇವು ನೋಡ್ರಿ ಹಿಂಗೆ ಎಷ್ಟು ಚಂದಾಗಿ ಒಂದೊಂದು ಉರಿಯಾಕತ್ತವು ನೋಡ್ರಿ. ಇವು ಅಷ್ಟು ಜ್ವಾಳ ಹಳ್ಳಿ ಹೇಳ್ತಾವು. ಈ ಪಾಪ್ಕಾರ್ನ್ ಅಂತೀವಲ್ಲ, ಗೋಂಜಾಳದಿಂದ ಪಾಪ್ಕಾರ್ನ್ ಮಾಡ್ತೀವಲ್ಲ, ಹಂಗೆ ಇವು ಜೋಳದ ಪಾಪ್ಕಾರ್ನ್ ರೀ. ಇವು ಜ್ವಾಳ ಹಳ್ಳಿ ಮುಂಚೆಕ್ಕೆ ಚಟಪಟ ಸಿಡಿತಿರ್ತಾವೆ ಮತ್ತು ಹೊರಗೂ ಚೆಲ್ತಿರ್ತಾವೆ. ಹೀಗಾಗಿ ನಾನು ಈ ಜ್ವಾಳಕ್ಕೆ ಅರ್ಬಿ ಹಾಕ್ಕೊಂಡು ನೋಡ್ರಿ, ಮಸಿ ಅರ್ಬಿ ಅಂತೀವಲ್ಲ ಅದನ್ನ ಅರ್ಬಿ ಹಾಕ್ಕೊಂಡಿದ್ದೆ, ಹಿಂಗೆ ಹೊರಗೆ ಸಿಡಿಬಾರ್ದು ಅನ್ನೋ ಕಾರಣಕ್ಕೆ. ನಾ ಹುರಿದಿರೋವಂಥ ಜ್ವಾಳದ ಪಾಪ್ಕಾರ್ನ್ ರೆಡಿ ಆದವು ನೋಡ್ರಿ. ಇವನ್ನ ನಾವು ನಾಗಪ್ಪನ ಹಲ್ಲು ಅಂಥೇಳಿ ನಾಗಪ್ಪಗೆ ಎಡೆ ಹಿಡಿತೀವಿ. ಮತ್ತು ನಾಗರ ಪಂಚಮಿ ಆಗಿನ ಮ್ಯಾಗ ನಾವು ಇವನ್ನ ಒಗ್ಗರಣೆ ಸಹ ಹಚ್ಕೊಂಡು ತಿಂತೀವಿ. ಅದು ಹಿಂದಿನ ಕಾಲದಾಗಿಂದನೂ ನಮ್ಮ ಹಳ್ಳಿ ಕಡೆ ಈ ರೀತಿ ಮಾಡ್ಕೊಂಡು ಬಂದಾರ. ನಾವು ಅದ ಪದ್ಧತಿನ ಪಾಲಿಸ್ಕೊಂಡು ಹೊಂಟೀವಿ. ನಮ್ಮ ಹಿರಿಯರು ಒಂದೊಂದು ಸಂಪ್ರದಾಯನೂ ಒಳ್ಳೆ ರೀತಿಯಿಂದ ಮಾಡಿಟ್ಟಾರ ನೋಡ್ರಿ. ನಾವೆಲ್ಲ ಪಾಪ್ಕಾರ್ನ್ ಅನ್ನೋದಕ್ಕೆ ಗೋವಿನ ಜೋಳದ್ದು ಪಾಪ್ಕಾರ್ನ್ ಗೊತ್ತಿರ್ತೈತಿ. ಜ್ವಾಳದ ಪಾಪ್ಕಾರ್ನ್ ಆಲ್ಮೋಸ್ಟ್ ಅಲ್ಲಿ ಯಾರಿಗೂ ಗೊತ್ತಿರಂಗಿಲ್ಲ. ಇದನ್ನು ತಿಂದ್ರೆ ಒಳ್ಳೇದು ಆರೋಗ್ಯಕ್ಕೆ ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು. ಇನ್ನು ಇದರಿಂದ ಏನಾದರೂ ಒಂದು ನೋಡ್ರಿ. ಇವಾಗ ಅವನ್ನ ಎಲ್ಲ ಹಳ್ಳೆದ್ದಂತಹ ಜ್ವಾಳನ ನಾನು ಇಲ್ಲೇ ಒಂದು ಮರಕ್ಕೆ ತಗೊಂಡಿನ್ರಿ. ಇದ್ರಾಗ ಜ್ವಾಳ ಹಳ್ಳಿ ಹೇಳಾರ್ದಂಥ ಜ್ವಾಳ ಇರ್ತಾವೆ. ಹಿಂಗೆ ಮರದಾಗ ಸ್ವಲ್ಪ ಮುಂದಕ್ಕೆ ನೋಡ್ರಿ ಅಲ್ಲಿ ನಾವು ಮಾಡತ್ತೀನಲ್ಲ ಹಿಂಗೆ ಮಾಡ್ಕೊಂಡ್ರಿ ಅಂತಂದ್ರೆ ಭಾಳ ಎಲ್ಲ ಹಿಂಗೆ ಇರ್ತಾವೆ. ಪಾಪ್ಕಾರ್ನ್ ಆಗಿರ್ತಾವಲ್ಲ ಹಗರ್ ಇರೋಂಥ ಪಾಪ್ಕಾರ್ನ್ ಎಲ್ಲ ಮುಂದೆ ಬಂದುಬಿಡ್ತಾವೆ ನೋಡ್ರಿ. ಆಗಿರುವಂತಹ ನಮ್ಮ ನಾಗಪ್ಪನ ಹಲ್ಲು ರೆಡಿ ಆದವು. ನೋಡಾಕ ಎಷ್ಟು ಚಲೋ ಅದಾವು ನೋಡ್ರಿ. ಒಂದ ಬಟ್ಲ ಜ್ವಾಳದಾಗ ಕಂಡಾಪಟ್ಟಿ ಹಳ್ಳಾದವು. ಜ್ವಾಳ ಸುಟ್ಟಂಥ ವಾಸನೆ ಎಷ್ಟು ಘಮ ಅಂತ ಬರತೈತಿ ನನ್ನ ಮೂಗಿಗಂತೂ. ನಮ್ಮ ಹಳ್ಳಿ ಮನೆ ರುಚಿ ಅದ್ರಾಗ ಸೇರ್ಕೊಂಡ್ಬಿಟ್ರಂತೂ ಆಹಾ ಅದ್ಭುತವಾಗಿರ್ತೈತಿ ನೋಡ್ರಿ.
ನಾವು ಇವನ್ನ ನಾಗಪ್ಪಗೆ ಹಲ್ಲು ಅಂತೇಳಿ ಎಡೆ ಹಿಡಿತೀವಿ ರೀ. ಮತ್ತು ಎಡೆ ಹಿಡಿದಿಂದ ಆದಮೇಲೆ ನಾವು ತಿನ್ನೋದು ಇವನ್ನ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನನ್ನ ಪ್ರತಿಭಾ ಹಳ್ಳಿ ಲೋಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ.